ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 3 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿದ್ದೀನಿ. ಅದನ್ನು ಡಬಲ್ ಮಾಡಿದಾಗ 4 ಎಳೆ ಆಗುತ್ತೆ. ಹಾಗೆ ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 150 ಎಳೆ ಇದೆ ಇದು. ಇದಕ್ಕೆ ಈ ಥರ ಗಮ್ ಹಚ್ಚಿ ಚೂಪಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲು ಯಾವುದಾದ್ರೂ ನೀವು ಚೂಪಾಗಿರೋ ವಸ್ತುವಿನ ಸಹಾಯದಿಂದ ಕೂಡ ಮಾಡ್ಕೋಬೋದು. ಓಕೆ, ಫಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಹೋಲನ್ನು ಮಾಡ್ಕೋಬೇಕು. ಅದಾದಮೇಲೆ ಒಂದು ಕುಚ್ಚು ಆದಮೇಲೆ ನೀವು ನಿಮಗೆ ಡಿಫ್ರೆನ್ಸ್ ಎಷ್ಟು ಬೇಕೋ ಒಂದು ಕುಚ್ಚು ಆದಮೇಲೆ ಅಂತ ಟೇಪ್ನ ಸಹಾಯದಿಂದ ನೀವು ಮಾಡ್ಕೋಬೋದು, ಅಥವಾ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಮೊದಲು ಈ ಥರ ಕುಚ್ಚನ್ನು ಮೇಲ್ಗಡೆ ತೆಗೀರಿ. ಆ ಹೋಲ್ನಿಂದ ತೆಗೆದು ಅದನ್ನು ಸಮವಾಗಿ ಮಾಡ್ಕೋಬೇಕು. ನಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ. ನಾನು ಸಣ್ಣದಿರೋದು ತೊಗೊಂಡಿದ್ದೀನಿ. ಈಗ ಈ ಜರಿ ಥ್ರೆಡ್ ಪೋಣಿಸಿಟ್ಕೊಂಡಿರೋ ನೀಡಲ್ನ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೋಬೇಕು. ಮುಂದ್ಗಡೆ ಬರೋ ಥರ ಮಾಡ್ಕೊಳ್ಳಿ. ಜರಿ ಥ್ರೆಡನ್ನು ಪೂರ್ತಿಯಾಗಿ ಎಳ್ಕೊಬೇಡಿ. ಮೇಲ್ಗಡೆ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಹಾಗೆ ಬಿಟ್ಕೋಬೇಕು. ಅದನ್ನು ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈಗ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟು ಹಾಕ್ತೀನಿ. ಇದಕ್ಕೆ ಈ ಥರ 4 ಎಳೆ ಇದೆ ಇದು ಜರಿ ಥ್ರೆಡ್ಡು. ಈಗ ಹಾಗೆ ಈ ಥರ ಸುತ್ತುತ್ತಾ ಬನ್ನಿ. ಒಂದು ಗಂಟು ಆದಮೇಲೆ ಕೆಳಗಡೆ ಬರಬೇಕು. ಒಂದು ರೌಂಡ್ ಆದಮೇಲೆ ಮತ್ತೆ ನೆಕ್ಸ್ಟ್ ಕೆಳಗಡೆ ಸುತ್ಕೋಬೇಕು. ಈ ಥರ ಸುತ್ತುತ್ತಾ ಬನ್ನಿ. ಈ ಥರ ಒಂದು ಸ್ವಲ್ಪ ಉದ್ದದವರೆಗೂ ನಾನು ಸುತ್ಕೋತೀನಿ. ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಕಂಟಿನ್ಯೂ ಆಗಿ ಈ ಥರ ಸುತ್ತುತ್ತಾ ಬರಬೇಕು. ಒಂದು ಸ್ವಲ್ಪ ದೂರದವರೆಗೂ ಜರಿ ಥ್ರೆಡನ್ನು. ಚೆನ್ನಾಗಿ ಕಾಣ್ತೈತೆ ಕುಚ್ಚು ಕೂಡ. ಈ ಥರ ಸುತ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಸಲ ಲಾಕ್ ಮಾಡ್ಕೊಂಡು ಬಿಡೋಣ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಕೊಂಡು ಅದನ್ನು ಕೆಳಗಡೆ ತಂದು ಆ ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ನಾನು ಶಾರ್ಟಾಗಿ ಮಾಡ್ತಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದನ್ನು ನೀವು 1/2 ಇಂಚ್ ಅಥವಾ ಅದಕ್ಕಿಂತ 1 ಇಂಚ್ಗಿಂತ ಇನ್ನೂ ಒಳಗಡೆ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. 250 ಕೂಡ ಮಾಡ್ಕೋಬೋದು ದೂರ ಹಾಕಿದರೆ. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ. ನೋಡಿ, ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಹೋಲನ್ನು ಮಾಡ್ಕೋತಿದ್ದೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ತರ್ತೀನಿ. ನೋಡಿ, ಈ ಥರ ಇದಕ್ಕೆ ಗಮ್ ಹಚ್ಚಿ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಉದ್ದ ಮಾಡ್ಕೋತಿದ್ದೀನಿ ಕುಚ್ಚು. ಅದಕ್ಕೋಸ್ಕರ ಉದ್ದ ಬಿಟ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡನ್ನು ಪೋಣಿಸಿರೋ ನೀಡಲ್ನ ಈ ಥರ ಮುಂದ್ಗಡೆ ತರಬೇಕು. ಈಗ ಕುಚ್ಚು ಈ ಥರ ಕೂಡ ಲಾಕ್ ಮಾಡ್ಕೋಬೋದು. ನೀವು ಯಾವ ಥರ ಕಟ್ತಿರೋ ಜರಿ ಥ್ರೆಡ್ಡಿಂದ ಕುಚ್ಚು ಆ ಥರ ಮಾಡ್ಕೊಳ್ಳಿ. ಹೀಗೆ ಮಾಡಬೇಕಂತೇನಿಲ್ಲ. ಈಗ ಒಂದು 3 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಹಾಕಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಕುಚ್ಚು 1 ಇಂಚ್ ಆಗೋಷ್ಟು ಬಿಟ್ಕೊಂಡಿದ್ದೀನಿ ಉದ್ದ. ಸ್ವಲ್ಪ ಉದ್ದ ಕುಚ್ಚು ಬೇಕನ್ನೋರು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು 1 ಇಂಚಿಗೆ ಒಂದು ಮಾಡ್ಕೋಬೋದು, ಯಾಕಂದರೆ ಉದ್ದ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಕೂಡ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ಬೆರಳಳತೆಯಿಂದ ಡಿಸ್ಟೆನ್ಸ್ ಬಿಟ್ಕೊಂಡು ನೀಡಲ್ನ ಚುಚ್ಚಿ ಹೋಲ್ನ ಮಾಡ್ಕೋತಿದ್ದೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ತರ್ತೀನಿ ಮೇಲ್ಗಡೆ. ಇದಕ್ಕೆ ಸ್ವಲ್ಪ ಉದ್ದ ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ಒಂದು ಮೀಡಿಯಮ್ ಸೈಜ್ ಬೀಡನ್ನು ಇದ್ರ ಒಳಗಡೆಗೆ ಹಾಕ್ತಿದ್ದೀನಿ. ಇದಕ್ಕೆ ಹೋಲ್ ಸ್ವಲ್ಪ ದೊಡ್ಡದಾಗಿದೆ. ಇದಕ್ಕೆ ಒಂದು 2 ಇಂಚ್ ಆಗೋಷ್ಟು ಬೇಕಾಗುತ್ತೆ ಕುಚ್ಚು, ಒಂದು ಕುಚ್ಚು. ಈ ಥರ ಹಾಕಿದ ಮೇಲೆ ಇದಕ್ಕೆ ಇವಾಗ ನೀಡಲ್ನಿಂದ ಕುಚ್ಚನ್ನು ಕಟ್ಕೋತೀನಿ. ಇದಕ್ಕೆ ನಾರ್ಮಲಾಗಿ ಕಟ್ತೀವಲ್ಲ ಜರಿ ಥ್ರೆಡ್ಡಿಂದ, ಆ ಥರ ಕುಚ್ಚನ್ನು ಕಟ್ಕೋತೀನಿ. ಈಗ ಒಂದು 3ರಿಂದ 4 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಕೆಳಗಡೆ ತರಬೇಕು. ಅದು ಹಾಗೇ ಇರಲಿ. ಈಗ ಈ ಮೇಲ್ಗಡೆ ಭಾಗನ ಸ್ವಲ್ಪ ಈ ಥರ ಎತ್ಕೊಳ್ಳಿ. ಅದ್ರ ಒಳಗಡೆ ಒಂದು ಬೀಡನ್ನು ಹಾಕ್ತೀನಿ. ಈ ಥರ ಒಂದು ಬೀಡ್ ತಗೊಂಡಿದ್ದೀನಿ. ಇದನ್ನು ಇದ್ರ ಒಳಗಡೆ ಇಡ್ತೀನಿ. ಅದು ಒಂದು ವೇಳೆ ಜರುಗುತ್ತೆ ಅಂದರೆ ನೀವು ಗಮ್ ಹಚ್ಚಿ ಕೂಡ ಮಾಡ್ಕೋಬೋದು. ಈ ಥರ ಇಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟಾಗಿ ಕವರ್ ಆಗಬೇಕು.
ಅದು ಬಿಚ್ಕೊಳ್ದೇ ಇದ್ದರೆ ಸಾಕು. ಆ ಥರ ಬಂದರೆ ಬಫ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದಕ್ಕೆ ಕುಚ್ಚನ್ನು ಕಟ್ಕೊಳ್ಳೋಣ ಜರಿ ಥ್ರೆಡ್ಡಿಂದ. ಈಗ ಈ ಥರ ಒಂದು ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ಕೋಬೇಕು. ಈ ಥರ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಡಿಸೈನು. ಮತ್ತೆ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಕೆಳಗಡೆ ತನ್ನಿ. ಥ್ರೆಡನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಈ ಇದೆಯಲ್ಲ ಅದರ ಒಳಗಡೆ ಇನ್ನೊಂದು ಫಸ್ಟ್ ಒನ್ ಹಾಕಿದ್ದೀನಲ್ಲ ಅದೇ ಬೀಡನ್ನು ಹಾಕ್ತೀನಿ. ಮೇಲ್ಗಡೆ ಭಾಗಕ್ಕೆ ಮಾತ್ರ ಹಾಕಿದ್ದೀನಿ ನೋಡಿ ಅದನ್ನು. ಈ ಕೆಳಗಡೆ ಪಾರ್ಟ್ ಹಾಗೆ ಇರಲಿ ಈ ಥರ. ಈಗ ಈ ಬೀಡನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಅದೇ ಜರಿ ಥ್ರೆಡ್ಡಿಂದ ಕಂಟಿನ್ಯೂ ಮಾಡ್ಕೋಬೇಕು ಕುಚ್ಚು ಕಟ್ಟೋದನ್ನು. ಮೊದಲು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಕೊಂಡು ಆ ಥರ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಲಾಕು ಕೂಡ ಮಾಡ್ಕೋಬೋದು. ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ 157ಕ್ಕಿಂತ ಜಾಸ್ತಿ ತೊಗೊಂಡ್ರೂ ಕೂಡ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ತೆಳುವಾಗಿ ಬಂದಿದೆ ಸ್ವಲ್ಪ ಈ ಕುಚ್ಚು. ಇನ್ನೂ ದಪ್ಪ ತಗೊಂಡಿದ್ರೆ ಕಂಪ್ಲೀಟ್ ಆಗಿದೆ. 3 ಡಿಸೈನ್ಗಳು ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಈ 3 ಡಿಸೈನ್ಗಳಿಗೂ 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.